ಮೇಡಮ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಆಗಿದೆ ಕೋರ್ಟ್ನಾಗ. ನೀವು ಬೇರೆದವ್ರು ಯಾರು ಮಾತಾಡ್ತೀವಿ ಮೇಡಮ್ ಅವ್ರೀಗ ವಿನಯ್ ಕುಲಕರ್ಣಿ ಅವರಿಗೆ ತಮ್ಮ ಹಸ್ಬೆಂಡ್ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದು ಜನಪ್ರತಿನಿಧಿ ಎಲ್ಲರೂ ಶಿಕ್ಷೆ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ ಮೇಡಮ್, ಏನ್ ಹೇಳ್ತೀವಿ? ನಾವೇನ್ ಹೇಳಿದ್ರಿ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ನ್ಯಾಯಾಧೀಶರು ಬಿಟ್ಟಿದ್ದ ನ್ಯಾಯಾಲಯ ಕೊಟ್ಟಿದ್ದು ನ್ಯಾಯಾಲಯದ ತೀರ್ಪ ಅಂತಿದ್ವಿ. ಅಲ್ಲ ಮೇಡಮ್, ತಾವು ಕೂಡ ನಿರಂತರವಾಗಿ ಹೋರಾಟ ಮಾಡಿದ್ರಿ. ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿತ್ತಂದ್ರೆ ಅವ್ರಿಗೆ ಒಂದು ಇದು ಒಂದು ಶಿಕ್ಷೆ ಆಗಿತ್ತು ಮೇಡಮ್. ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಏನ್ ಹೇಳ್ತೀರಿ ಮೇಡಮ್ ಅಂತ? ನಾವು ಅದಕ್ಕೆ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕೊಟ್ಟಿದ್ದು, ಅದ್ರ ಬಗ್ಗೆ ನಾ ಏನ್ ಮಾತಾಡಕ್ ಹೋಗುದು. ನಾವೊಂದೇನೋ ಮಾತಾಡುದು, ನೀವು ಟಿವಿ ಅವ್ರ ಒಂದೇನಾರ ಇದನ್ನ ಹಾಕುದು, ಅದೇನ್ ಮ್ಯಾಲ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋತೈತಿ ಅದ ಅಂತ ತೀರ್ಪು. ಅಲ್ಲ ಮೇಡಮ್, ಈಗ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ತಿದ್ದೆ ಅನ್ನೋಂಥ ಭರವಸೆ ತಮ್ಗೆ ಏನಾದ್ರು ಇತ್ತ ಈಗಂತ? ಭರವಸೆ ಇತ್ತು ಅನ್ನಕದ ಕೋರ್ಟ್ ಅಲ್ಲೇನ್ ತೀರ್ಪು ನಡ್ತೈತೆ ಅದಲ್ಲ, ಅಲ್ಲಿದೆ ನಮ್ಗೇನು ಗೊತ್ತಾಕೈತಿ? ಯಾರಿಗೂ ಗೊತ್ತಾಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತೆ ಅಂತ ಏನಾರ ಗೊತ್ತಿತ್ತ? ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನು ಕೊಟ್ಟೈತೆ ಅಂತ ಗೊತ್ತಾಕೈತಿ? ನಮ್ಗೇನು ಗೊತ್ತಾಗಲ್ಲ. ಅಲ್ಲ ಮೇಡಮ್, ಒಂದ್ ರೀತಿ ಅಂದ್ರೆ ಅವ್ರಿಗೆ ಶಿಕ್ಷೆ ಆದಂತ ಸಮಯದಲ್ಲಿ ತಮಗೆಲ್ಲ ಒಂದ್ ರೀತಿ ಅಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೂ ನ್ಯಾಯ ಸಿಕ್ಕಿತ್ತು ಅಂದ್ರೆ ಚೇಂಜ್ ಆಗಿತ್ತು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅಂತ ಅಂದ್ರೆ ಜಾಮೀನು ಸಿಕ್ಕಿಲ್ಲ ಅಲ್ಲ, ಎಂತೆಲ್ಲೋ ತಮ್ಮ ಪತಿ ಸಾವಿಗೆ ನ್ಯಾಯ ಸಿಕ್ಕಿತ್ತು ಒಂದ್ ಕಡೆ, ಮತ್ತೆ ಇದು ಈ ರೀತಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಮತ್ತೆಲ್ಲೋ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ಇನ್ನೊಂದು? ಹಿನ್ನಡೆ ಅನ್ನಕೇನದು ಕೋರ್ಟ್ನಾಗ ಏನ್ ನಡೀತೈತೆ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಮುಂದಿನ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹಾಕಿ ಈಗ ಗುರುನಾಥ್ ಗೌಡ ಆಗಿರ್ಬೋದು, ಕರೋರ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ನೀವೇನಾರು ಅವ್ರ ಕೂಡ ಇಲ್ಲ, ನಾವು ಹೋಗಂಗಿಲ್ಲ. ನಾವು ಯಾಕಂದ್ರೆ ನಂದು ಮಕ್ಕಳ ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೂ ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ಯಾರು ನಂಗೆ ಎಷ್ಟು ಅನ್ಯಾಯ ಆಗೈತೆ ಅಂದ್ರೆ ನಾ ಎಲ್ಲರಿಗೂ ಒಳ್ಳೇದ ಬಯಸ್ತೀನಿ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಏನಿಲ್ಲ ನನ್ನಿಂದ ಏನಿಲ್ಲ. ಈಗ ಸ್ಟಾಪ್ ಆಗಿದೆ. ಒಂದ್ ವೇಳೆ ಈಗ ಜನಜಾಗೃತಿ ಸಂಘದ ಅಧ್ಯಕ್ಷರು ಹೋಗ್ತಾ ಅಂತ ಹೇಳಲ್ಲ, ಅವರು ತಮ್ಮ ಸಪೋರ್ಟ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಬೆಂಬಲ ಕೊಡ್ತಾರ ಏನಂತ ಕಾನೂನು ಹೋರಾಟ? ಅದು ಅವ್ರು ಬರ್ಲಿ, ಆಮೇಲೆ ಬಂದು ವಿಚಾರ. ಬಂದ್ ಸದ್ಯಕ್ಕಂತೂ ಏನಿಲ್ಲ. ಈ ಸದ್ಯಕ್ಕಂತೂ ನನ್ನಿಂದ ಏನಿಲ್ಲ. ಅವ್ರು ಬಂದು ನಿಮ್ಗೆ ಅಪ್ರೋಚ್ ಆದ್ರೆ ಕಾನೂನು ಹೋರಾಟಕ್ಕೆ ಅವ್ರು ಬೆಂಬಲ ಕೊಡ್ತೀರಾ? ಅಪ್ರೋಚ್ ಆದ್ರೂ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ. ಮೇಡಮ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಆಗಿದೆ ಕೋರ್ಟ್ನಾಗ. ನೀವು ಬೇರೆದವ್ರು ಯಾರು ಮಾತಾಡ್ತೀವಿ ಮೇಡಮ್ ಅವ್ರೀಗ ವಿನಯ್ ಕುಲಕರ್ಣಿ ಅವರಿಗೆ ತಮ್ಮ ಹಸ್ಬೆಂಡ್ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದು ಜನಪ್ರತಿನಿಧಿ ಎಲ್ಲರೂ ಶಿಕ್ಷೆ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ ಮೇಡಮ್, ಏನ್ ಹೇಳ್ತೀವಿ? ನಾವೇನ್ ಹೇಳಿದ್ರಿ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ನ್ಯಾಯಾಧೀಶರು ಬಿಟ್ಟಿದ್ದ ನ್ಯಾಯಾಲಯ ಕೊಟ್ಟಿದ್ದು ನ್ಯಾಯಾಲಯದ ತೀರ್ಪ ಅಂತಿದ್ವಿ. ಅಲ್ಲ ಮೇಡಮ್, ತಾವು ಕೂಡ ನಿರಂತರವಾಗಿ ಹೋರಾಟ ಮಾಡಿದ್ರಿ. ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿತ್ತಂದ್ರೆ ಅವ್ರಿಗೆ ಒಂದು ಇದು ಒಂದು ಶಿಕ್ಷೆ ಆಗಿತ್ತು ಮೇಡಮ್. ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಏನ್ ಹೇಳ್ತೀರಿ ಮೇಡಮ್ ಅಂತ? ನಾವು ಅದಕ್ಕೆ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕೊಟ್ಟಿದ್ದು, ಅದ್ರ ಬಗ್ಗೆ ನಾ ಏನ್ ಮಾತಾಡಕ್ ಹೋಗುದು. ನಾವೊಂದೇನೋ ಮಾತಾಡುದು, ನೀವು ಟಿವಿ ಅವ್ರ ಒಂದೇನಾರ ಇದನ್ನ ಹಾಕುದು, ಅದೇನ್ ಮ್ಯಾಲ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋತೈತಿ ಅದ ಅಂತ ತೀರ್ಪು. ಅಲ್ಲ ಮೇಡಮ್, ಈಗ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ತಿದ್ದೆ ಅನ್ನೋಂಥ ಭರವಸೆ ತಮ್ಗೆ ಏನಾದ್ರು ಇತ್ತ ಈಗಂತ? ಭರವಸೆ ಇತ್ತು ಅನ್ನಕದ ಕೋರ್ಟ್ ಅಲ್ಲೇನ್ ತೀರ್ಪು ನಡ್ತೈತೆ ಅದಲ್ಲ, ಅಲ್ಲಿದೆ ನಮ್ಗೇನು ಗೊತ್ತಾಕೈತಿ? ಯಾರಿಗೂ ಗೊತ್ತಾಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತೆ ಅಂತ ಏನಾರ ಗೊತ್ತಿತ್ತ? ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನು ಕೊಟ್ಟೈತೆ ಅಂತ ಗೊತ್ತಾಕೈತಿ? ನಮ್ಗೇನು ಗೊತ್ತಾಗಲ್ಲ. ಅಲ್ಲ ಮೇಡಮ್, ಒಂದ್ ರೀತಿ ಅಂದ್ರೆ ಅವ್ರಿಗೆ ಶಿಕ್ಷೆ ಆದಂತ ಸಮಯದಲ್ಲಿ ತಮಗೆಲ್ಲ ಒಂದ್ ರೀತಿ ಅಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೂ ನ್ಯಾಯ ಸಿಕ್ಕಿತ್ತು ಅಂದ್ರೆ ಚೇಂಜ್ ಆಗಿತ್ತು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅಂತ ಜಾಮೀನು ಸಿಕ್ಕಿದೆ? ಅಲ್ಲ, ಎಂತೆಲ್ಲೋ ತಮ್ಮ ಪತಿ ಸಾವಿಗೆ ನ್ಯಾಯ ಸಿಕ್ಕಿತ್ತು ಒಂದ್ ಕಡೆ, ಮತ್ತೆ ಇದು ಈ ರೀತಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಮತ್ತೆಲ್ಲೋ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ಇನ್ನೊಂದು? ಹಿನ್ನಡೆ ಅನ್ನಕೇನದು ಕೋರ್ಟ್ನಾಗ ಏನ್ ನಡೀತೈತೆ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಮುಂದಿನ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹಾಕಿ ಈಗ ಗುರುನಾಥ್ ಗೌಡ ಆಗಿರ್ಬೋದು, ಕರೋರ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ನೀವೇನಾರು ಅವ್ರ ಕೂಡ ಇಲ್ಲ, ನಾವು ಹೋಗಂಗಿಲ್ಲ. ನಾವು ಯಾಕಂದ್ರೆ ನಂದು ಮಕ್ಕಳ ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೂ ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ಯಾರು ನಂಗೆ ಎಷ್ಟು ಅನ್ಯಾಯ ಆಗೈತೆ ಅಂದ್ರೆ ನಾ ಎಲ್ಲರಿಗೂ ಒಳ್ಳೇದ ಬಯಸ್ತೀನಿ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಏನಿಲ್ಲ ನನ್ನಿಂದ ಏನಿಲ್ಲ. ಈಗ ಸ್ಟಾಪ್ ಆಗಿದೆ. ಒಂದ್ ವೇಳೆ ಈಗ ಜನಜಾಗೃತಿ ಸಂಘದ ಅಧ್ಯಕ್ಷರು ಹೋಗ್ತಾ ಅಂತ ಹೇಳಲ್ಲ, ಅವರು ತಮ್ಮ ಸಪೋರ್ಟ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಬೆಂಬಲ ಕೊಡ್ತೀರಾ ಏನಂತ ಕಾನೂನು ಹೋರಾಟ? ಅದು ಅವ್ರು ಬರ್ಲಿ, ಆಮೇಲೆ ಬಂದು ವಿಚಾರ. ಬಂದ್ ಸದ್ಯಕ್ಕಂತೂ ಏನಿಲ್ಲ. ಈ ಸದ್ಯಕ್ಕಂತೂ ನನ್ನಿಂದ ಏನಿಲ್ಲ. ಅವ್ರು ಬಂದು ನಿಮ್ಗೆ ಅಪ್ರೋಚ್ ಆದ್ರೆ ಕಾನೂನು ಹೋರಾಟಕ್ಕೆ ಅವ್ರು ಬೆಂಬಲ ಕೊಡ್ತೀರಾ? ಅಪ್ರೋಚ್ ಆದ್ರೂ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ.